ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶಿವಾನಂದ ಮಟ್ಟೆಪ್ಪನವರ್ ಸಾರ್ವಜನಿಕ ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವ ಕೊರತೆಯ ಮುಂಗಡ ಪತ್ರದ ಪ್ರಕಾರಗಳು ಮತ್ತು ಅದರ ಲೆಕ್ಕಾಚಾರದ ಕುರಿತು ಚರ್ಚೆ ಮಾಡೋಣ. ಇದು BA 6 ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ನೂತನ ಪಠ್ಯಕ್ರಮ CBSE ಪಠ್ಯಕ್ರಮದನ್ವಯ ಇದನ್ನು ತೃತೀಯ ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೂ ಇದು ಅನುಕೂಲವಾಗಲಿದೆ. ಕೊರತೆ ಮುಂಗಡ ಪತ್ರ ಅಂದ್ರೇನು, ಅದರ ಪ್ರಕಾರಗಳ ಜೊತೆಗೆ ಅವುಗಳನ್ನು ಲೆಕ್ಕಾಚಾರ ಹೇಗೆ ಮಾಡ್ತಾರೆ ಅನ್ನುವಂಥ ಅಂಶಗಳನ್ನು ಚರ್ಚೆ ಮಾಡ್ತೀನಿ. ಮೊದಲಿಗೆ 15 ಅಂಕದ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಅಥವಾ 15 ಅಂಕದ ಕಡ್ಡಾಯ ಪ್ರಶ್ನೆಯಾಗಿ ಈ ರೀತಿ ಲೆಕ್ಕಾಚಾರವನ್ನು ಕೇಳುವ ಸಾಧ್ಯತೆ ಇದೆ. ಕೊರತೆ ಮುಂಗಡ ಪತ್ರದ ಪ್ರಕಾರಗಳನ್ನು ಚರ್ಚಿಸಿರಿ ಮತ್ತು ಕೆಳಗಿನ ಮಾಹಿತಿಯಿಂದ ರಾಜ್ಯಾದಾಯದ ಕೊರತೆಯನ್ನು ಲೆಕ್ಕ ಹಾಕಿ ಅಂಥೇಳಿ ಪ್ರಶ್ನೆ ಬರುತ್ತೆ. ಆ ಮೂಲಕ ಕೊಟ್ಟಿರುವಂಥ ಮಾಹಿತಿಗಳನ್ನು ಬಳಸಿಕೊಂಡು ಲೆಕ್ಕಾಚಾರವನ್ನು ಮಾಡೋಣ. ಕಂದಾಯದ ಆದಾಯ ರೆವಿನ್ಯೂ ರಿಸಿಪ್ಟ್ ಏನಿದೆ 17,88,424 17,88,424 ಕ್ರೋದಷ್ಟು ಕಂದಾಯದ ಆದಾಯವನ್ನು ನಾವು ನೋಡ್ತೀವಿ. ಆಮೇಲೆ ಸಾಲ ಮರುಪಾವತಿ ಮತ್ತು ಇತರ ಹೊಣೆಗಾರಿಕೆಗಳ ಮರುಪಾವತಿಯಿಂದ ಬಂದಿರುವ ಬಂಡವಾಳದ ಆದಾಯ 1,88,000 ಇದೆ. ಸಾಲ ಮರುಪಾವತಿಯಿಂದ ಬಂದಿರುವ ಆದಾಯ 13,000, ಇತರ ಹೊಣೆಗಾರಿಕೆಗಳ ಪಾವತಿಯಿಂದ ಬಂದಿರುವ ಬಂಡವಾಳದ ಆಯಗಳು 1,75,000. ಇವುಗಳನ್ನು ಬೇರೆ ಬೇರೆಯಾಗಿ ಕೊಡ್ಬೋದು ಅಥವಾ ಒಟ್ಟಾಗಿ ಅದನ್ನು 1,88,000 ಅಂಥೇಳಿ ಕೊಟ್ಟಿದ್ದಾರೆ. ಆಮೇಲೆ ಒಟ್ಟು ವೆಚ್ಚ 34,83,236. ಇವುಗಳನ್ನು ಬಳಸಿಕೊಂಡು ರಾಜ್ಯಾದಾಯ ಕೊರತೆಯನ್ನು ಲೆಕ್ಕ ಹಾಕೋಣ. ಮೊದಲಿಗೆ ಮುಂಗಡ ಪತ್ರ ಅಂತಂದರೆ, ಮುಂಗಡ ಪತ್ರ ಎಂಬ ಪದ ಫ್ರೆಂಚ್ ಪದದಿಂದ ವಿಭಜಿಸಲ್ಪಟ್ಟಿದ್ದು ಅದರ ಅರ್ಥ ಚರ್ಮದ ಬ್ಯಾಗು. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಇಡಲು ಉಪಯೋಗಿಸುವ ಒಂದು ಸಾಧನ ಅಂಥೇಳಿ ನಾವು ಮುಂಗಡ ಪತ್ರ ಒಳಗೊಂಡಿರೋದು. ಮುಂಗಡ ಪತ್ರ ಅಂದರೆ ಮುಂಬರುವ ವರ್ಷದ ಸರ್ಕಾರದ ಆದಾಯ ಮತ್ತು ವೆಚ್ಚದ ಅಂಕಿಅಂಶಗಳನ್ನೊಳಗೊಂಡ ಪಟ್ಟಿಯನ್ನು ಮುಂಗಡ ಪತ್ರ ಅಥವಾ ಆಯವ್ಯಯ ಪಟ್ಟಿ ಅಂಥೇಳಿ ಕರೀತೀವಿ. ಇದು ಸರ್ಕಾರದ ವಾರ್ಷಿಕ ಆದಾಯ ಮತ್ತು ವೆಚ್ಚವನ್ನು ತಿಳಿಸುವ ಒಂದು ದಾಖಲೆ ಪಟ್ಟಿಯಾಗಿದೆ. ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮುಂದಿನ ವರ್ಷ ಮಾರ್ಚ್ 31ಕ್ಕೆ ಕೊನೆಗೊಳ್ಳುತ್ತೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಇದು ಹಣಕಾಸು ವರ್ಷ ಅಂತ ಕರಿತೀವಿ. ಈ ರೀತಿ ಮುಂಬರುವ ವರ್ಷದ ಆಯವ್ಯಯ ಪಟ್ಟಿಯನ್ನು ಮುಂಗಡ ಪತ್ರ ಅಂತ ಕರೆದ್ವಿ.
ಮುಂಗಡ ಪತ್ರದಲ್ಲಿ 3 ಪ್ರಕಾರಗಳು ಬರುತ್ತೆ. ಮಿಗುತೆ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ ಅಂತೇಳಿ. ಮಿಗುತೆ ಮುಂಗಡ ಪತ್ರ ಸರ್ಕಾರದ ನಿರೀಕ್ಷಿತ ವೆಚ್ಚಕ್ಕಿಂತ ನಿರೀಕ್ಷಿತ ಆದಾಯ ಅಧಿಕವಿರುವುದನ್ನು ಮಿಗುತೆ ಮುಂಗಡ ಪತ್ರ ಅಂತ ಕರಿತೀವಿ. ಸಮತೋಲನ ಮುಂಗಡ ಪತ್ರ ಅಂತಂದರೆ ಸರ್ಕಾರದ ನಿರೀಕ್ಷಿತ ವೆಚ್ಚ ನಿರೀಕ್ಷಿತ ಆದಾಯಕ್ಕೆ ಸಮನಾಗಿರುವುದನ್ನು ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ. ಆಮೇಲೆ ಕೊರತೆಯ ಮುಂಗಡ ಪತ್ರ ಅಂದರೆ ಸರ್ಕಾರದ ನಿರೀಕ್ಷಿತ ವೆಚ್ಚ ನಿರೀಕ್ಷಿತ ಆದಾಯಕ್ಕಿಂತ ಅಧಿಕವಿರುವುದನ್ನು ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಕೊರತೆ ಮುಂಗಡ ಪತ್ರ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೊರತೆ ಮುಂಗಡ ಪತ್ರವನ್ನು ತಯಾರಿಸ್ತೀವಿ. ಮುಂಗಡ ಪತ್ರ ಜನರ ಕಲ್ಯಾಣವನ್ನು ಸಾಧಿಸುವ ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿರುತ್ತೆ. ಸರ್ಕಾರ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೆ. ತನ್ನ ಆದಾಯಕ್ಕೂ ಮೀರಿ ಹೆಚ್ಚಿನ ಖರ್ಚನ್ನು ಮಾಡಿದರೆ ಅದನ್ನು ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಅದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ತೀವಿ. ಇನ್ನು ಕೊರತೆ ಮುಂಗಡ ಪತ್ರವನ್ನು ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ಲೆಕ್ಕಾಚಾರ ಮಾಡ್ತೀವಿ. ಕೊರತೆಯ ಮುಂಗಡ ಪತ್ರ ಒಟ್ಟು ವೆಚ್ಚ ಮೈನಸ್ ಒಟ್ಟು ಸ್ವೀಕೃತಿಗಳನ್ನು ಒಳಗೊಂಡು ಕೊರತೆಯ ಮುಂಗಡ ಪತ್ರವನ್ನು ಲೆಕ್ಕ ಹಾಕ್ತೀವಿ. ಆ ನಿಟ್ಟಿನೊಳಗೆ ಕಂದಾಯದ ಕೊರತೆ ಮುಂಗಡ ಪತ್ರದಲ್ಲಿ 3 ಪ್ರಕಾರಗಳು ಬರ್ತವೆ. ಮೊದಲನೇ ಪ್ರಕಾರ ಕಂದಾಯದ ಕೊರತೆ ಅಂತ ಬರುತ್ತೆ. ಕಂದಾಯದ ಕೊರತೆ ಸರ್ಕಾರದ ಕಂದಾಯದ ವೆಚ್ಚ ಅದರ ಕಂದಾಯದ ಸ್ವೀಕೃತಿಗಳಿಗಿಂತ ಅಧಿಕವಾಗಿದ್ದರೆ ಅದನ್ನು ಕಂದಾಯದ ಕೊರತೆ ಅಂತ ಕರಿತೀವಿ. ಅಂದ್ರೆ ಕಂದಾಯದ ವೆಚ್ಚ ಸರ್ಕಾರದ ಕಂದಾಯದ ವೆಚ್ಚ ಅದರ ಕಂದಾಯದ ಸ್ವೀಕೃತಿಗಳಿಗಿಂತ ಅಧಿಕವಾಗಿದ್ದರೆ ಅದನ್ನು ಕಂದಾಯದ ಕೊರತೆ ಎನ್ನುತ್ತೇವೆ. ಓಕೆ, ಕಂದಾಯದ ಕೊರತೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಈ ಸೂತ್ರವನ್ನು ಬಳಸ್ತೀವಿ. ಕಂದಾಯದ ಕೊರತೆ ಕಂದಾಯದ ವೆಚ್ಚ ಮೈನಸ್ ಕಂದಾಯದ ಸ್ವೀಕೃತಿಗಳು. ಕಂದಾಯದ ವೆಚ್ಚದಲ್ಲಿ ಕಂದಾಯದ ಸ್ವೀಕೃತಿಗಳನ್ನು ಕಳೆದಾಗ ಕಂದಾಯದ ಕೊರತೆ ನಮಗೆ ಸಿಗುತ್ತೆ. ಇನ್ನು ಎರಡನೆಯ ಪ್ರಕಾರ ಪ್ರಮುಖವಾದದ್ದು ಕೋಶೀಯ ಕೊರತೆ ಅಂತ ಕರಿತೀವಿ. ಕೋಶೀಯ ಕೊರತೆ ಅಥವಾ ರಾಜ್ಯಾದಾಯ ಕೊರತೆ ಅಂತಲೂ ಕರಿತೀವಿ. ಸರ್ಕಾರದ ಒಟ್ಟು ವೆಚ್ಚ ಅದರ ಸಾಲಗಳನ್ನು ಹೊರತುಪಡಿಸಿದ ಒಟ್ಟು ಸ್ವೀಕೃತಿಗಳ ನಡುವಿನ ವ್ಯತ್ಯಾಸವನ್ನು ಕೋಶೀಯ ಕೊರತೆ ಅಂತ ಕರಿತೀವಿ. ಸರ್ಕಾರದ ಒಟ್ಟು ವೆಚ್ಚ ಅದರ ಸಾಲಗಳನ್ನು ಹೊರತುಪಡಿಸಿ ಒಟ್ಟು ಸ್ವೀಕೃತಿಗಳ ನಡುವಿನ ವ್ಯತ್ಯಾಸವನ್ನು ಕೋಶೀಯ ಕೊರತೆ ಅಂತ ಕರಿತೀವಿ. ಕೋಶೀಯ ಕೊರತೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸ್ತಕ್ಕಂತಹ ಸೂತ್ರ ಕೋಶೀಯ ಕೊರತೆ ಒಟ್ಟು ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿಗಳು ಪ್ಲಸ್ ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಇತರ ಸ್ವೀಕೃತಿಗಳು ಅಥವಾ ಇತರ ಹೊಣೆಗಾರಿಕೆಗಳಂತ ಕರಿತೀವಿ. ಅಂದರೆ ಕಂದಾಯ ಸ್ವೀಕೃತಿ ಪ್ಲಸ್ ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಪ್ಲಸ್ ಇತರ ಸ್ವೀಕೃತಿಗಳೇನು ಬಂದಿರುತ್ತೆ
ಇದನ್ನು ಒಟ್ಟು ವೆಚ್ಚದಲ್ಲಿ ಅವುಗಳನ್ನು ಮೈನಸ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ? ಕೋಶೀಯ ಕೊರತೆ ಅನ್ನುವಂಥದ್ದು ಸಿಗುತ್ತೆ. ಆಮೇಲೆ ಒಟ್ಟು ಕೋಶೀಯ ಕೊರತೆಯನ್ನು ಕಂಡ್ಕೋಬೇಕಾದ್ರೆ ದೇಶದಲ್ಲಿನ ನಿವ್ವಳ ಸಾಲಗಳು ಪ್ಲಸ್ RBIನಿಂದ ಪಡೆದ ಸಾಲಗಳು ಪ್ಲಸ್ ವಿದೇಶಗಳಿಂದ ಪಡೆದ ಸಾಲಗಳನ್ನು ಒಳಗೊಂಡು ಒಟ್ಟು ಕೋಶೀಯ ಕೊರತೆ ನಮಗೆ ಸಿಗ್ತದೆ. ಓಕೆ, ನಮಗೆ ಸಾಮಾನ್ಯವಾಗಿ ಕೋಶೀಯ ಕೊರತೆ ಅಥವಾ ರಾಜ್ಯಾದಾಯ ಕೊರತೆಯನ್ನು ಲೆಕ್ಕ ಹಾಕಿ ಅಂತ ಪ್ರಶ್ನೆ ಬಂದಿದೆ. ಮೂರನೇದಾಗಿ ಪ್ರಾಥಮಿಕ ಕೊರತೆ ಅಂತ ಬರುತ್ತೆ. ಕಂದಾಯದ ಕೊರತೆ, ರಾಜ್ಯಾದಾಯದ ಕೊರತೆ, ಮೂರನೇದಾಗಿ ಪ್ರಾಥಮಿಕ ಕೊರತೆ ಅಂತ ಕರೀತೀವಿ. ಪ್ರಾಥಮಿಕ ಕೊರತೆ ಅಂತಂದರೆ ಕೋಶೀಯ ಕೊರತೆಯಿಂದ ಬಡ್ಡಿ ಪಾವತಿಗಳನ್ನು ಕಳೆದಾಗ ಉದ್ಭವಿಸುವ ಕೊರತೆಗೆ ಪ್ರಾಥಮಿಕ ಕೊರತೆ ಅಂತ ಕರೀತೀವಿ. ಕೋಶೀಯ ಕೊರತೆಯಿಂದ ಬಡ್ಡಿ ಪಾವತಿಗಳನ್ನು ಕಳೆದಾಗ ಉದ್ಭವಿಸುವ ಕೊರತೆಗೆ ಪ್ರಾಥಮಿಕ ಕೊರತೆ ಅಂತ ಕರೀತೀವಿ. ಓಕೆ, ಪ್ರಾಥಮಿಕ ಕೊರತೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಪ್ರಾಥಮಿಕ ಕೊರತೆ = ಕೋಶೀಯ ಕೊರತೆ ಮೈನಸ್ ಬಡ್ಡಿ ಪಾವತಿಗಳು. ಈಗೇನು ಮೇಲೆ ಕೋಶೀಯ ಕೊರತೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರವನ್ನು ಬಳಕೆ ಮಾಡಿ ಕೋಶೀಯ ಕೊರತೆ ಏನು ಬಂದಿರುತ್ತೆ ಆ ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದಾಗ ನಮಗೆ ಪ್ರಾಥಮಿಕ ಕೊರತೆ ಅನ್ನುವಂಥದ್ದು ಸಿಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಇದಾದ ನಂತರ ಈ ಕೊಟ್ಟಿರುವ ಅಂಕಿಅಂಶಗಳನ್ನು ಬಳಕೆ ಮಾಡಿಕೊಂಡು ರಾಜ್ಯಾದಾಯದ ಕೊರತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಓಕೆ, ಕಂದಾಯದ ಆದಾಯಗಳು 17,88,424 ಕೋಟಿ ರೂಗಳಷ್ಟು ರೆವಿನ್ಯೂ ರಿಸಿಪ್ಟ್ ಕಂದಾಯದ ಆದಾಯವನ್ನು ನಾವು ನೋಡ್ತೀವಿ. ಇನ್ನು ಸಾಲ ಮರುಪಾವತಿ ಮತ್ತು ಇತರ ಹೊಣೆಗಾರಿಕೆಗಳ ಮರುಪಾವತಿಯಿಂದ ಬಂದಿರುವ ಬಂಡವಾಳದ ಆಯಗಳು 1,88,000 ಒಟ್ಟಾಗಿ ನಾವು ನೋಡ್ತೀವಿ. ಕೆಲವೊಂದು ಸಲ ಬೇರೆ ಬೇರೆಯಾಗಿಯೂ ಕೊಡ್ತಾರೆ. ಸಾಲ ಮರುಪಾವತಿಯ ಆದಾಯ 13,000 ಮತ್ತು ಇತರ ಹೊಣೆಗಾರಿಕೆಗಳ ಮರುಪಾವತಿಯಿಂದ ಬಂದಿರುವ ಬಂಡವಾಳದ ಆಯಗಳು 1,75,000 ಅಂತೇಳಿ ಸಪ್ರೇಟಾಗಿಯೂ ಕೊಡ್ಬೋದು. ಈಗ ಒಟ್ಟಾಗಿ ನಾವೇನು ತಗೊಂಡಿವಿ? 1,88,000 ಕೋಟಿ ರೂಗಳಷ್ಟು ಸಾಲ ಮರುಪಾವತಿ ಮತ್ತು ಇತರ ಹೊಣೆಗಾರಿಕೆಗಳ ಮರುಪಾವತಿಯಿಂದ ಬಂದ ಬಂಡವಾಳದ ಆದಾಯವನ್ನು ನಾವು ನೋಡಿದ್ವಿ. ಇನ್ನು ಮೂರನೇದಾಗಿ ಒಟ್ಟು ವೆಚ್ಚ ಟೋಟಲ್ ಎಕ್ಸ್ಪೆಂಡಿಚರ್. ಮೊದಲನೇದೇನು ನೋಡಿದ್ವಿ ನಾವು? ಕ್ಯಾಪಿಟಲ್ ರಿಸಿಪ್ಟ್ಸ್ ಇನ್ ದ ಫಾರ್ಮ್ ಆಫ್ ರಿಕವರಿ ಆಫ್ ದಿ ಲೋನ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್ ಅಂತ ಹೇಳಿ ನೋಡಿದ್ವಿ. ಈಗ ಟೋಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಒಟ್ಟು ವೆಚ್ಚ 34,83,236 34,83,236 ಇದು ಟೋಟಲ್ ಎಕ್ಸ್ಪೆಂಡಿಚರ್ ವ್ಯಾಲ್ಯೂವನ್ನು ನಾವು ನೋಡಿದ್ವಿ. ಓಕೆ, ಇವುಗಳನ್ನು ಬಳಸ್ಕೊಂಡು ರಾಜ್ಯಾದಾಯ ಕೊರತೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ನೋಡಿದ್ವಿ. ಇದಕ್ಕೆ ರಾಜ್ಯಾದಾಯ ಅಥವಾ ಕೋಶೀಯ ಕೊರತೆ ಅಂತ ಕರಿತೀವಿ. ಕೋಶೀಯ ಕೊರತೆ = ಒಟ್ಟು ವೆಚ್ಚ. ಒಟ್ಟು ವೆಚ್ಚದ ಮೌಲ್ಯ ಏನಿದೆ ಅದನ್ನು ನೋಡೋಣ. ಟೋಟಲ್ ಎಕ್ಸ್ಪೆಂಡಿಚರ್ 34,83,236. ಹೀಗಾಗಿ ನಾವೇನು ಮಾಡ್ಕೊಂಡ್ವಿ? ಒಟ್ಟು ವೆಚ್ಚ ತುಂಬಿಕೊಂಡ್ವಿ.
34,83,236 ವ್ಯಾಲ್ಯೂವನ್ನು ನಾವು ತಗೊಂಡ್ವಿ. ಓಕೆ, ಇದರಲ್ಲಿ ಮೈನಸ್ ಕಂದಾಯ ಸ್ವೀಕೃತಿಗಳು ಪ್ಲಸ್ ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಎರಡು ಬೇರೆ ಬೇರೆ ಇದೆ ಸೂತ್ರದಲ್ಲಿ. ಅವರು ಒಟ್ಟಾಗಿ ಎಷ್ಟು ಕೊಟ್ಟಿದ್ದಾರೆ ಅದನ್ನು ನಾವು ತಗೊಳ್ಳೋಣ. ಓಕೆ, ಇಲ್ಲಿ 1,88,000 ಅಂತ ಕೊಟ್ಟಿದ್ದಾರೆ. 1,88,000. ಓಕೆ, ಅದಕ್ಕಿಂತ ಮುಂಚೆ ಕಂದಾಯ ಸ್ವೀಕೃತಿಗಳು ಎಷ್ಟಿದೆ ನೋಡೋಣ. ಕಂದಾಯದ ಆದಾಯ ಅಂದರೆ ಕಂದಾಯ ಸ್ವೀಕೃತಿ ಅಂತ ಕರಿತೀವಿ. ಇಲ್ಲಿ 17,88,424 ಇದೆ. ಸೂತ್ರದಲ್ಲಿ ಮೊದಲೇನಿದೆ ಕಂದಾಯದ ಸ್ವೀಕೃತಿ ಇದೆ. ಹೀಗಾಗಿ ಕಂದಾಯದ ಸ್ವೀಕೃತಿಯ ಮೌಲ್ಯವನ್ನು ನಾವು ತುಂಬಿಕೊಳ್ಳೋಣ. 17,88,424 ಇದೆ. ಆ ವ್ಯಾಲ್ಯೂವನ್ನು ನಾವು ತಗೊಳ್ತೀವಿ. 17,88,424 ತಗೊಂಡ್ವಿ. ಕಂದಾಯದ ಆದಾಯ ಅಥವಾ ಕಂದಾಯದ ಸ್ವೀಕೃತಿಗಳಾದ ಮೇಲೆ ಪ್ಲಸ್ ಸಾಲವನ್ನು ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು. ಸಾಲವನ್ನು ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಪ್ಲಸ್ ಇತರ ಸ್ವೀಕೃತಿಗಳು ಅಥವಾ ಇತರ ಹೊಣೆಗಾರಿಕೆಗಳು ಅಂತ ನಾವು ಕರೀತೀವಿ. ಹೀಗಾಗಿ ಸಾಲ ಮರುಪಾವತಿ ಮತ್ತು ಇತರ ಹೊಣೆಗಾರಿಕೆಗಳ ಪಾವತಿಯಿಂದ ಬಂದಿರುವ ಬಂಡವಾಳದ ಆಯಗಳು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಸಾಲ ಮರುಪಾವತಿಯಿಂದ ಬಂದಿರುವಂಥ ಆದಾಯ 13,000. ಇತರ ಹೊಣೆಗಾರಿಕೆಗಳಿಂದ ಬಂದಿರುವ ಆದಾಯ 1,75,000. ಇವುಗಳನ್ನು ಬೇರೆ ಬೇರೆಯಾಗಿ ಕೊಡದೆ ಒಟ್ಟಾಗಿ ಕೊಟ್ಟಿದ್ದಾರೆ 1,88,000 ಅಂಥೇಳಿ. ಹೀಗಾಗಿ ಅದನ್ನು ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಇತರ ಸ್ವೀಕೃತಿಗಳು ಎಷ್ಟದ 1,88,000 ರು ಅಂಥೇಳಿ ನಾವು ತಗೊಂಡಿವಿ. ಹೀಗಾಗಿ ಮೊದಲು ಕಂದಾಯ ಸ್ವೀಕೃತಿಗಳು ಮತ್ತು ಸಾಲ ಸೃಷ್ಟಿಸಿದ ಬಂಡವಾಳ ಮತ್ತು ಇತರ ಹೊಣೆಗಾರಿಕೆಗಳಿಂದ ಬಂದಿರುವಂಥ ಆದಾಯವನ್ನು ಒಟ್ಟುಗೂಡಿಸ್ಕೊಂಡಾಗ ನಮಗೆ ಎಷ್ಟು ಸಿಗುತ್ತೆ? 17,88,424 ಪ್ಲಸ್ 1,88,000 ಈಕ್ವಲ್ ಟು ದಿ 19,76,424 ವ್ಯಾಲ್ಯೂ ಬರುತ್ತೆ. ಹೀಗಾಗಿ ಒಟ್ಟು ವೆಚ್ಚ ಏನಿದೆ 34,83,236 ಮೈನಸ್ 19,76,424 ವ್ಯಾಲ್ಯೂ ಮೈನಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಸಿಗುತ್ತೆ? 15,06,812 ಕ್ರೋದಷ್ಟೇನು ಸಿಗುತ್ತೆ? ಕೋಶೀಯ ಕೊರತೆ. ಇದು ಸದ್ಯದ ಕೋಶೀಯ ಕೊರತೆಯ ಮೌಲ್ಯನೂ ಹೌದು. ಯಾಕಂದರೆ ಸದ್ಯದಲ್ಲಿರ್ತಕ್ಕಂಥ ಮೌಲ್ಯಗಳನ್ನೇ ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ಒಟ್ಟು ವೆಚ್ಚ 34,83,236 ವ್ಯಾಲ್ಯೂ ಇದೆ. ಆಮೇಲೆ ಕಂದಾಯ ಸ್ವೀಕೃತಿಗಳ ಮೌಲ್ಯ 17,88,424 ಸಾಲ ಸೃಷ್ಟಿಸಿದ ಬಂಡವಾಳ ಸ್ವೀಕೃತಿಗಳು ಮತ್ತು ಇತರ ಹೊಣೆಗಾರಿಕೆಗಳು ಅಥವಾ ಇತರ ಸ್ವೀಕೃತಿಗಳನ್ನು ಒಳಗೊಂಡು 1,88,000 ಕೋಟಿ ರೂಗಳಷ್ಟು ನಾವು ಕಾಣ್ತೀವಿ. ಹೀಗಾಗಿ ಕಂದಾಯ ಸ್ವೀಕೃತಿಗಳು ಪ್ಲಸ್ ಸಾಲ ಸೃಷ್ಟಿಸಿದ ಬಂಡವಾಳ ಸ್ವೀಕೃತಿಗಳು ಮತ್ತು ಇತರ ಹೊಣೆಗಾರಿಕೆಗಳಿಂದ ಬಂದಿರುವಂಥ ಆದಾಯವನ್ನು ಒಟ್ಟುಗೂಡಿಸ್ಕೊಂಡಾಗ ನಮಗೆ 19,76,424 19,76,424 ಬಂತು. ಹೀಗಾಗಿ ಒಟ್ಟು ವೆಚ್ಚ 34,83,736ರಲ್ಲಿ 19,76,424 ಮೈನಸ್ ಮಾಡಿದ್ರೆ 15,06,812 ನಮಗೇನು ಸಿಕ್ತು? ಕೋಶೀಯ ಕೊರತೆ ಲೆಕ್ಕಾಚಾರವನ್ನು ಈ ರೀತಿ ಮಾಡ್ಬೋದು.
ಇನ್ನು 2020-21-22ನೇ ಸಾಲಿನ ಬಜೆಟ್ ಅಂಶಗಳನ್ನು ಪರಿಗಣನೆಗೆ ತಗೊಂಡ್ವಿ. ಅದರಲ್ಲಿ ಕೋಶೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಏನಿದೆ 15,06,812 ಇದೆ. ಅದು ಪರ್ಸೆಂಟೇಜಲ್ಲಿ 6.8 ನಾವು ಕಾಣ್ತೀವಿ. ಓಕೆ, ಇದೇ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಅದೇ ಮೌಲ್ಯ ಇಲ್ಲಿ ಬಂದಿದೆ 15,06,812 ಸೇಮ್ 15,06,812 ಸೇಮ್ ವ್ಯಾಲ್ಯೂವನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು. ಓಕೆ, ಒಂದು ವೇಳೆ ರಾಜ್ಯಕೋಶೀಯ ನೀತಿಯ ಜೊತೆಗೆ ಕಂದಾಯದ ಕೊರತೆ ಮತ್ತು ಪ್ರಾಥಮಿಕ ಕೊರತೆ ಮೂರನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಯಾವ ರೀತಿ ಅದನ್ನು ಲೆಕ್ಕಾಚಾರ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸೋಣ. ಮೊದಲನೇದಾಗಿ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು ಈಗಾಗಲೇ ಹೇಳಿವಿ. ರೆವಿನ್ಯೂ ಡೆಫಿಸಿಟ್ ಕಂದಾಯದ ಕೊರತೆ ಅನ್ನುವಂಥದ್ದು ಕಂದಾಯದ ವೆಚ್ಚದಲ್ಲಿ ಕಂದಾಯದ ಸ್ವೀಕೃತಿಗಳನ್ನು ಮೈನಸ್ ಮಾಡಿದರೆ ನಮಗೆ ರೆವಿನ್ಯೂ ಡೆಫಿಸಿಟ್ ಸಿಗ್ತದೆ. ಹೀಗಾಗಿ ರೆವಿನ್ಯೂ ಡೆಫಿಸಿಟ್ ಕಂಡ್ಕೋಬೇಕಾದ್ರೆ ರೆವಿನ್ಯೂ ಅಕೌಂಟ್ದೇನು ಎಕ್ಸ್ಪೆಂಡಿಚರ್ ಇದೆ 10 ನಂಬರ್, ಇದರ ವ್ಯಾಲ್ಯೂ ಏನದ ಅಂತಂದ್ರೆ 29,29,000 ಅಂತಿದೆ. 29,29,000 ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ. ಏನಂತೇಳಿ, ಕಂದಾಯದ ವೆಚ್ಚವು 29,29,000 ರೂಪಾಯಿ ಆಗಿದ್ದು ಕಂದಾಯದ ಸ್ವೀಕೃತಿಗಳು 17,88,424 ಕಂದಾಯದ ಕೊರತೆಯನ್ನು ಲೆಕ್ಕ ಹಾಕಿ ಅಂತ ಕೇಳ್ತಾರೆ. ಆವಾಗ ಈ ರೀತಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕಂದಾಯದ ಕೊರತೆ ರೆವಿನ್ಯೂ ಡೆಫಿಸಿಟ್ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಕಂದಾಯದ ವೆಚ್ಚ ಮೈನಸ್ ಕಂದಾಯದ ಸ್ವೀಕೃತಿಗಳು. ಅಲ್ಲಿ ಕಂದಾಯದ ವೆಚ್ಚದ ಮೊತ್ತ ನೋಡಿದ್ವಿ ಎಷ್ಟು, ಕಾಲಮ್ ನಂಬರ್ 10 ಮೊದಲನೇದೇನಿದೆ ರೆವಿನ್ಯೂ ಅಕೌಂಟ್ದು ಎಕ್ಸ್ಪೆಂಡಿಚರ್ ಸಿಗ್ತದೆ. ರೆವಿನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಏನದಂತಂದ್ರೆ 29,29,000 ಇದೆ. ಆಮೇಲೆ ರೆವಿನ್ಯೂ ರಿಸಿಪ್ಟ್ ಕಂದಾಯದ ಸ್ವೀಕೃತಿಗಳ ಮೌಲ್ಯ 17,88,424 ಇದೆ. ನೋಡಿ, ರೆವಿನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಏನದ ಕಾಲಮ್ ನಂಬರ್ 10 29,29,000 ಇದೆ. ರೆವಿನ್ಯೂ ರಿಸಿಪ್ಟ್ ವ್ಯಾಲ್ಯೂ 17,88,424 ಇದೆ. ಹೀಗಾಗಿ 29,29,000 17,88,424 ಮೈನಸ್ ಮಾಡಿದ್ರೆ ನಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸಿಗ್ತದೆ 11,40,576. ಇದು 5.1% ಇದೆ. 2021-22 ವ್ಯಾಲ್ಯೂವನ್ನೇ ನಾನು ತೊಗೊಂಡಿದ್ದೀನಿ. ಹೀಗಾಗಿ 11,40,576 ವ್ಯಾಲ್ಯೂ ನಾವೇನಂತ ಕರಿತೀವಿ, ಇದನ್ನು ಕಂದಾಯದ ಕೊರತೆಯ ಲೆಕ್ಕಾಚಾರ ಮಾಡ್ತೀವಿ.
ಇನ್ನು ಸೆಕೆಂಡ್ ಒನ್ ಕೋಶೀಯ ಕೊರತೆ ಈಗಾಗಲೇ ಲೆಕ್ಕಾಚಾರ ಮಾಡಿವಿ ಮತ್ತು ಅದನ್ನೇ ನಾವು ಇಲ್ಲಿ ಲೆಕ್ಕಾಚಾರ ನೋಡೋಣ. ಕೋಶೀಯ ಕೊರತೆ ಇದನ್ನು ರಾಜ್ಯಾದಾಯ ಕೊರತೆ ಅಂತಲೂ ಕರೀತಾರೆ. ಕೋಶೀಯ ಕೊರತೆಯನ್ನು ಒಟ್ಟು ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿಗಳು ಪ್ಲಸ್ ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಪ್ಲಸ್ ಇತರ ಸ್ವೀಕೃತಿಗಳು ಅಥವಾ ಇತರ ಹೊಣೆಗಾರಿಕೆಗಳು ಅದರ್ ಲಯಬಿಲಿಟೀಸ್ ಅಂತ ಕರಿತೀವಿ. ಓಕೆ, ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಕೊಟ್ಟಿರ್ತಾರೆ, ಯಾವ ರೀತಿ ನಾವು ಬಿಡಿಸ್ತೀವಿ ಅಂತಂದರೆ, ಇಲ್ಲಿ ಫಿಸಿಕಲ್ ಡೆಫಿಸಿಟ್ ಏನಿದೆ 9ನೇ ಕಾಲಮ್ ಏನಿದೆ ಟೋಟಲ್ ಎಕ್ಸ್ಪೆಂಡಿಚರ್ ಒಟ್ಟು ವೆಚ್ಚದೊಳಗೆ ಒಟ್ಟು ವೆಚ್ಚದ ಮೊತ್ತ ಏನಿದೆ 34,83,236 ವ್ಯಾಲ್ಯೂ ಇದೆ. ಹೀಗಾಗಿ 34,83,236 ವ್ಯಾಲ್ಯೂವನ್ನು ನಾವು ಇಟ್ಕೊಂಡಿವಿ. ಇನ್ 2021-22 ಬಜೆಟ್ನಲ್ಲಿರ್ತಕ್ಕಂಥ ಅಂಕಿಅಂಶಗಳಿವು. ಆಮೇಲೆ ಕಂದಾಯದ ಸ್ವೀಕೃತಿಗಳು ರೆವಿನ್ಯೂ ರಿಸಿಪ್ಟ್ ಏನಿದೆ 17,88,424. ಹೀಗಾಗಿ ರೆವಿನ್ಯೂ ರಿಸಿಪ್ಟ್ ಮೌಲ್ಯವನ್ನು ಇಟ್ಕೊಂಡಿವಿ 17,88,424 ವ್ಯಾಲ್ಯೂವನ್ನು ನಾವು ಇಟ್ಕೊಂಡಿವಿ. ಆಮೇಲೆ ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಫಿಫ್ತ್ ಒನ್ ರಿಕವರಿ ಆಫ್ ಲೋನ್ಸ್ ಅಂತಿದೆ. ರಿಕವರಿ ಆಫ್ ಲೋನ್ಸ್ ವ್ಯಾಲ್ಯೂ ಏನದ 13,000 ಇದೆ. ಇದನ್ನು ಸಪ್ರೇಟಾಗಿನೂ ಕೊಡ್ತಾರೆ ಅಥವಾ ಒಟ್ಟು ಗೂಡಿಸಿ ರಿಕವರಿ ಲೋನು ಮತ್ತು ಇತರ ಹೊಣೆಗಾರಿಕೆಗಳನ್ನು ಒಟ್ಟು ಗೂಡಿಸಿನೂ ಕೊಡ್ತಾರೆ. ಬಟ್ ಅಲ್ಲಿ ಒಟ್ಟು ಗೂಡಿಸಿದ್ದನ್ನು ಲೆಕ್ಕಾಚಾರ ಮಾಡಿದ್ವಿ. ಇಲ್ಲಿ ಸಪ್ರೇಟಾಗಿ ನೋಡ್ತೀವಿ. ರಿಕವರಿ ಲೋನ್ ವ್ಯಾಲ್ಯೂ ಎಷ್ಟದ 13,000 ಇದೆ. ಹೀಗಾಗಿ ನಾವೇನು ಮಾಡ್ಕೊಂಡ್ವಿ, ಇಲ್ಲಿ 13,000 ಅಂಥೇಳಿ ತೊಗೊಂಡಿವಿ. ದೆನ್ ಇತರ ಸ್ವೀಕೃತಿಗಳು ಅದರ್ ಲಯಬಿಲಿಟೀಸ್ ಅಂತ ಕೊಟ್ಟಿವಿ. ಅದರ್ ರಿಸಿಪ್ಟ್ಸ್ ಆರ್ ಅದರ್ ಲಯಬಿಲಿಟೀಸ್ ಅಂತ ನಾವು ಕರಿತೀವಿ. ಇತರ ಸ್ವೀಕೃತಿಗಳು ಅಂತೇನಿದೆ ಅದರ್ ರಿಸಿಪ್ಟ್ಸ್ ಸಿಕ್ಸ್ತ್ ಒನ್ ವ್ಯಾಲ್ಯೂ ಏನಿದೆ ಅದರ್ ರಿಸಿಪ್ಟ್ಸ್ ಏನದು ವ್ಯಾಲ್ಯೂ ಇದೆ 17,05,000 ಅಂತ ವ್ಯಾಲ್ಯೂ ಇದೆ. ಓಕೆ, 17,05,000 ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಅದರ್ ರಿಸಿಪ್ಟ್ಸ್ ಇತರ ಸ್ವೀಕೃತಿಗಳು ಅಂತ ಹೇಳಿ. ಹೀಗಾಗಿ ಅದನ್ನು 1,75,000 ವ್ಯಾಲ್ಯೂವನ್ನು ನಾವು ಇಟ್ಕೊಂಡ್ವಿ. ಹೀಗಾಗಿ ಇವುಗಳನ್ನು ಒಟ್ಟು ಗೂಡಿಸ್ಕೊಂಡೇವೆ. ಯಾವುದು ಟೋಟಲ್ ಎಕ್ಸ್ಪೆಂಡಿಚರ್ ಇದೆ, ಇಲ್ಲಿ ರೆವಿನ್ಯೂ ರಿಸಿಪ್ಟ್ಸ್ ಪ್ಲಸ್ ನಾನ್ ಡೆಬಿಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಅದರ್ ರಿಸಿಪ್ಟ್ಸ್ ಒಟ್ಟು ಗೂಡಿಸ್ಕೊಂಡು ನಮ್ಗೆ ಎಷ್ಟಾಯ್ತಪ್ಪ ಅಂದರೆ ಕಂದಾಯ ಸ್ವೀಕೃತಿಗಳು ಪ್ಲಸ್ ಸಾಲ ಸೃಷ್ಟಿಸದ ಬಂಡವಾಳ ಸ್ವೀಕೃತಿಗಳು ಪ್ಲಸ್ ಇತರ ಸ್ವೀಕೃತಿಗಳು ಅಥವಾ ಹೊಣೆಗಾರಿಕೆ ಅಂತೇನು ಕರಿತೀವಿ ಅದರ ಮೌಲ್ಯವನ್ನು ಒಟ್ಟು ಗೂಡಿಸ್ಕೊಂಡಾಗ ನಮಗೆ ವ್ಯಾಲ್ಯೂ ಏನು ಬಂತು 19,76,424 19,76,424 ಬಂತು. ಹೀಗಾಗಿ ಒಟ್ಟು ವೆಚ್ಚ 34,83,236 ಅಲ್ಲಿ 19,76,424 ಮೈನಸ್ ಮಾಡಿಕೊಂಡ್ರೆ ನಮಗೆ ಕೋಶೀಯ ಕೊರತೆ ಸಿಗ್ತದ. ಅದು 15,06,812 ವ್ಯಾಲ್ಯೂ ಬಂತು. ಓಕೆ, ಇಲ್ಲಿನೂ ನೋಡೋಣ 15,06,812
16th ಕಾಲಮ್ ಫಿಸಿಕಲ್ ಡೆಫಿಸಿಟ್ ವ್ಯಾಲ್ಯೂ ಲಾಸ್ಟಲ್ಲಿ 15,06,812 ಇದೆ. ಆ ಪ್ರಕಾರ 15,06,812 ಇದು ಕೋಶೀಯ ಕೊರತೆಯನ್ನು ಲೆಕ್ಕಾಚಾರ ಮಾಡಿದಾಗ ಬಂದಿರುವಂತಹ ಮೌಲ್ಯ. ಸದ್ಯದಲ್ಲಿ ಬಜೆಟ್ನಲ್ಲಿರ್ತಕ್ಕಂಥ ಅಂಕಿ ಅಂಶಗಳನ್ನು ಬಳಕೆ ಮಾಡಿಕೊಂಡೇ ಕೋಶೀಯ ಕೊರತೆ ಹೆಂಗೆ ಲೆಕ್ಕಾಚಾರ ಮಾಡಬೇಕು ಅನ್ನುವಂಥ ಅಂಶಗಳ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ. ಇನ್ನು ಮೂರನೇದಾಗಿ ಪ್ರಾಥಮಿಕ ಕೊರತೆಯ ಲೆಕ್ಕಾಚಾರ ಅಂತ ಬರುತ್ತೆ. ಪ್ರಾಥಮಿಕ ಕೊರತೆಯ ಲೆಕ್ಕಾಚಾರ ಫಿಸಿಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್. ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಮೈನಸ್ ಮಾಡ್ಕೋಬೇಕು. ಆ ಪ್ರಕಾರ ಕೋಶೀಯ ಕೊರತೆ ಲೆಕ್ಕಾಚಾರ ಮಾಡಿವಿ 15,06,812. ಇಲ್ಲಿ ಕೋಶೀಯ ಕೊರತೆಯನ್ನು ನಾವು ಲೆಕ್ಕಾಚಾರ ಮಾಡಿವಿ. ಫಿಸಿಕಲ್ ಡೆಫಿಸಿಟ್ ವ್ಯಾಲ್ಯೂ ಏನದ 15,06,812 ಅಲ್ಲಿ ಮೈನಸ್ ಏನು ಕೊಟ್ಟಿದ್ದಾರೆ ಅವರು, ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ ಬಡ್ಡಿ ಪಾವತಿಗಳು ಅಂತ ಕೊಟ್ಟಿದ್ದಾರೆ. ಪ್ರೈಮರಿ ಡೆಫಿಸಿಟ್ ಹೆಂಗೆ ಕಂಡುಕೊಳ್ತೀವಿ, 16 ಮೈನಸ್ 11. 16 ಕಾಲಮ್ ಯಾವುದಿದೆ, ಫಿಸಿಕಲ್ ಡೆಫಿಸಿಟ್ ವ್ಯಾಲ್ಯೂ 15,06,812 ಇದೆ, ಅದು 6.8% ಇದೆ. ಅದರಲ್ಲಿ 11th ಒನ್ ಇಂಟ್ರೆಸ್ಟ್ ಪೇಮೆಂಟ್ ವ್ಯಾಲ್ಯೂ ಏನಿದೆ 8,09,701. ಹೀಗಾಗಿ ಇಂಟ್ರೆಸ್ಟ್ ಪೇಮೆಂಟ್ ಏನಿದೆ ಅದನ್ನು ಮೈನಸ್ ಮಾಡ್ಕೊಂಡಿದ್ದಾರೆ. ಫಿಸಿಕಲ್ ಡೆಫಿಸಿಟ್ ವ್ಯಾಲ್ಯೂ ಈಗಾಗಲೇ ಕಂಡುಕೊಂಡಿವಿ 15,06,812 ಅಲ್ಲಿ ಬಡ್ಡಿ ಪಾವತಿಗಳ ಮೊತ್ತ ಎಷ್ಟಿತ್ತಲ್ಲಿ 8,09,701. 15,06,812ರಲ್ಲಿ ಬಡ್ಡಿ ಪಾವತಿಗಳ ಮೊತ್ತ 8,09,701. ಹೀಗಾಗಿ ಈ ವ್ಯಾಲ್ಯೂವಲ್ಲಿ 15,06,812ರಲ್ಲಿ ಬಡ್ಡಿ ಪಾವತಿಯ ಮೊತ್ತ 8,09,701 ಮೈನಸ್ ಮಾಡಿದರೆ ನಮಗೆ ಪ್ರಾಥಮಿಕ ಕೊರತೆ ಸಿಗ್ತದ. ಆ ಪ್ರಾಥಮಿಕ ಕೊರತೆಯ ಮೌಲ್ಯ 6,97,111 6,97,111. ಓಕೆ, ಈ ಪ್ರಕಾರ ನಾವು ನೋಡೋದಾದರೆ ಕಂದಾಯದ ಕೊರತೆ 11,40,576. ಓಕೆ, ಇಲ್ಲಿ ನೋಡಿ ರೆವಿನ್ಯೂ ಡೆಫಿಸಿಟ್ ಏನದ 11,40,576 ವ್ಯಾಲ್ಯೂ ಬಂದಿದೆ. ಸೆಕೆಂಡ್ ಒನ್ ಕೋಶೀಯ ಕೊರತೆ 15,06,812 ವ್ಯಾಲ್ಯೂ ಇದೆ. ಇಲ್ಲಿ ನೋಡಿ ಫಿಸಿಕಲ್ ಡೆಫಿಸಿಟ್ ವ್ಯಾಲ್ಯೂ ಏನಿದೆ 2020-21 15,06,812 ವ್ಯಾಲ್ಯೂ ಇದೆ. ಆಮೇಲೆ ಲಾಸ್ಟ್ ಒನ್ ಪ್ರೈಮರಿ ಡೆಫಿಸಿಟ್ ಪ್ರಾಥಮಿಕ ಕೊರತೆ ಅನ್ನುವಂಥದ್ದು 6,97,111 6,97,111. ಓಕೆ, ಇಲ್ಲಿ ಪ್ರಾಥಮಿಕ ವ್ಯಾಲ್ಯೂ ಏನಿದೆ 2020-21 ಬಜೆಟ್ನಲ್ಲಿರ್ತಕ್ಕಂತಹ ಅಂಶ 6 ಪ್ರೈಮರಿ ಡೆಫಿಸಿಟ್
ಇಲ್ಲಿ ಎಷ್ಟಿದೆ ಪ್ರೈಮರಿ ಡೆಪಿಸಿಟು 6,97,111. ಇಲ್ಲಿಯೂ ಸೇಮ್ 6,97,111 ಈ ಮೌಲ್ಯವನ್ನು ನಾವು ಕಾಣ್ತೀವಿ. ಹೀಗಾಗಿ 2021-22ನೇ ಸಾಲಿನ ಬಜೆಟ್ನ ಅಂಕಿಅಂಶಗಳನ್ನೇ ಆಧಾರವಾಗಿಟ್ಕೊಂಡು ಈ ಲೆಕ್ಕಾಚಾರವನ್ನು ಹೇಗೆ ಮಾಡಬೇಕು ಅನ್ನುವಂಥ ಅಂಶವನ್ನು ನಿಮಗೆ ಚರ್ಚೆ ಮಾಡಿದ್ದೀನಿ. ಬಜೆಟ್ ಕೊರತೆ ಮುಂಗಡ ಪತ್ರ ಮತ್ತು ಅವುಗಳ ಸೂತ್ರ ಮತ್ತು ಅದನ್ನು ಹೇಗೆ ಲೆಕ್ಕಾಚಾರ ಮಾಡಬೇಕು ಇತ್ಯಾದಿ ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ರೆವಿನ್ಯೂ ಡೆಪಿಸಿಟ್ ವ್ಯಾಲ್ಯೂ ಏನಿದೆ, ಆಮೇಲೆ ಫಿಸಿಕಲ್ ಡೆಪಿಸಿಟ್ ವ್ಯಾಲ್ಯೂ ಏನಿದೆ, ಪ್ರೈಮರಿ ಡೆಪಿಸಿಟ್ ವ್ಯಾಲ್ಯೂ ಏನಿದೆ, ಅವುಗಳ ಆಧಾರದ ಮೇಲೆ ರೆವಿನ್ಯೂ ಡೆಪಿಸಿಟ್ 5.1% ಇದೆ. ಎಫೆಕ್ಟಿವ್ ರೆವಿನ್ಯೂ ಡೆಪಿಸಿಟ್ 4.1 ಇದೆ. ಫಿಸಿಕಲ್ ಡೆಫಿಸಿಟ್ ಏನದ 6.8% ಇದೆ. ಪ್ರೈಮರಿ ಡೆಪಿಸಿಟ್ ಏನದ 3.1 ಅದ. ಓಕೆ, ಇದು ಕೊರತೆಯ ಮುಂಗಡ ಪತ್ರದ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಿಮಗೆ ಒದಗಿಸಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು.